ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಡಾಕ್ಟರ್ ಶಂಕರ್ ಬಾರ್ಕೇರ್. ನಾನು ಇಬ್ಬರು ಭಕ್ತ ಕನಕದಾಸ ಜನ್ಮಸ್ಥಳ ಬಾಡಗೆ ಹೋಗ್ತಾ ಇದ್ದೀವಿ. ಅದಕ್ಕೆ ಮೊದಲು ನಮ್ಮ ಪ್ರೀತಿಯ ತಮ್ಮನಾದ ವಿನಾಯಕ್ ಸಾತೇನಹಳ್ಳಿ ಅವರ ಮದುವೆ ಸಮಾರಂಭಕ್ಕೆ ಹೋಗಿ ಆ ವಧುವರರಿಗೆ ಮದುವೆ ಶುಭಾಶಯವನ್ನು ಹೇಳಿ ಅಲ್ಲಿಂದ ನಾವು ಭಕ್ತ ಕನಕದಾಸ ಜನ್ಮಸ್ಥಳ ಬಾಡಗೆ ಹೋಗ್ತಾ ಇದ್ದೇವೆ. ಈಗ ನಾವು ಬಾಡದ ಸಮೀಪವಿದ್ದೇವೆ. ಸ್ನೇಹಿತರೆ, ಈಗ ನಾವು ಕನಕದಾಸರ ಅರಮನೆಯ ಮುಖ್ಯ ದ್ವಾರದ ಮುಂದೆ ಒಳಗೆ ಪ್ರವೇಶವನ್ನು ಮಾಡ್ತಾ ಇದ್ದೇವೆ. ಸ್ನೇಹಿತರೆ, ಈ ಅರಮನೆಯನ್ನು ಕಾಗಿನೆಲೆ ಪ್ರಾಧಿಕಾರವು ಸ್ಥಾಪನೆ ಮಾಡಿ ಇದನ್ನು ಪ್ರವಾಸಿ ತಾಣವನ್ನಾಗಿ ಮಾಡಿದೆ. ಕನಕದಾಸರು ಹಾವೇರಿ ಜಿಲ್ಲೆಯ ಶಿಗ್ಗಾಂವ ತಾಲೂಕಿನ ಬಾಡ ಗ್ರಾಮದಲ್ಲಿ 1509ರಲ್ಲಿ ಹಿಂದೂ ಕುರುಬ ನಾಯಕ ಜನಾಂಗಕ್ಕೆ ಸೇರಿದ ಬಚ್ಚಮ್ಮ ಮತ್ತು ವೀರಪ್ಪ ನಾಯಕ ದಂಪತಿಗಳ ಮಗನಾಗಿ ಜನಿಸಿದರು. ಕನಕದಾಸರು ಬರೀ ಒಂದು ಜಾತಿಗೆ ಸೀಮಿತವಾದ ಭಕ್ತರಲ್ಲ, ಎಲ್ಲ ಜಾತಿಗಳಿಗೂ ಬೇಕಾದವರು. 15-16ನೆಯ ಶತಮಾನದಲ್ಲೇ ಜಾತಿ ವ್ಯವಸ್ಥೆಯ ಬಗ್ಗೆ ಸಮರ ಸಾರಿದ ಭಕ್ತ ಎಂದರೆ ಕನಕದಾಸರು ಎಂದರೆ ತಪ್ಪಾಗಲಾರದು. ಬೀರಪ್ಪ ನಾಯಕ ಮತ್ತು ಬಚ್ಚಮ್ಮ ದಂಪತಿಗಳು ತಿರುಪತಿ ತಿಮ್ಮಪ್ಪನಲ್ಲಿ ಬಹು ನಂಬಿಕೆ ಮತ್ತು ಭಕ್ತರು. ಈ ದಂಪತಿಗಳಿಗೆ ಅನೇಕ ದಿನಗಳಿಂದ ಒಂದು ಹಂಬಲವಿತ್ತು. ಅದೇನೆಂದರೆ ತಮಗೆ ಒಬ್ಬ ಕುಲದೀಪಕನಾದ ಮಗ ಜನಿಸಬೇಕು ಎಂದು. ವಂಶೋದ್ಧಾರಕನಾದ ಒಬ್ಬ ಮಗನನ್ನು ಕರುಣಿಸು ಎಂದು ಈ ದಂಪತಿಗಳು ತಿರುಪತಿ ತಿಮ್ಮಪ್ಪನಿಗೆ ಹರಕೆ ಹೊತ್ತಿದ್ದರು. ಅವರ ಆಸೆ ಫಲಿಸಿತು. ಈ ಮಗು ತಿರುಪತಿ ತಿಮ್ಮಪ್ಪನ ಆಶೀರ್ವಾದ ಎಂದು ಅವರು ತಮ್ಮ ಮಗನಿಗೆ ತಿಮ್ಮಪ್ಪ ಎಂದು ನಾಮಕರಣ ಮಾಡಿದರು. ಕುಲವೆಂದು ಹೊಡೆದಾಡದಿರಿ ಎಂದು ತಮ್ಮ ಕೀರ್ತನೆಗಳ ಮೂಲಕ ಜನರಲ್ಲಿದ್ದ ಸ್ಥಾಪಿತ ಮೂಢನಂಬಿಕೆಗಳನ್ನು ಕಳೆಯಲು ಶ್ರಮಿಸಿದ ಸಮಾಜದ ಡೊಂಕುಗಳನ್ನು ತಮ್ಮ ಕವಿತೆಗಳಿಂದ ಎತ್ತಿ ಹಿಡಿದು ಜಾಗೃತಿ ಮೂಡಿಸುವ ಕೆಲಸ ಮಾಡಿದ ದಾಸಶ್ರೇಷ್ಠ ಕವಿ ಸಂತ ಕನಕದಾಸರು. ಶ್ರೀ ಕನಕದಾಸರು ಮೂಲ ಹೆಸರು ತಿಮ್ಮಪ್ಪ ನಾಯಕ. ಸ್ನೇಹಿತರೆ, ನಾವು ಈಗ ಕನಕದಾಸ ಮ್ಯೂಸಿಯಂನಲ್ಲಿದ್ದೇವೆ. ಇದರಲ್ಲಿ ಕನಕದಾಸರ ಜೀವನ ಚರಿತ್ರೆಯನ್ನು ವಿವರಿಸಿದ್ದಾರೆ. ಈ ಮ್ಯೂಸಿಯಂನಲ್ಲಿ ಕನಕದಾಸರು ಹುಟ್ಟಿದ್ದು, ಅವರ ಬಾಲ್ಯ ಮತ್ತು ತಿಮ್ಮಪ್ಪ ನಾಯಕ ದಂಡನಾಯಕನಾಗಿದ್ದು ದಂಡನಾಯಕವನ್ನು ತೊರೆದಿದ್ದು ನಂತರ ಭಕ್ತ ಕನಕದಾಸ ಆಗಿದ್ದು ಈ ಎಲ್ಲ ಫೋಟೋಗಳು ಈ ಮ್ಯೂಸಿಯಂನಲ್ಲಿ ಸಂಗ್ರಹಿಸಿದ್ದಾರೆ. ಈ ಮ್ಯೂಸಿಯಂನಿಂದ ಹೊರಗೆ ಬಂದರೆ ಭಕ್ತ ಕನಕದಾಸರ ಚಿತ್ರ ಪ್ರದರ್ಶನ ಅಂದರೆ 3D ಆ್ಯನಿಮೇಷನ್ ಬಯೋಗ್ರಫಿ ಕೊಠಡಿ ಇದೆ. ಈಗ ನೀವು ನೋಡ್ತಾ ಇದ್ದು 3D ಆ್ಯನಿಮೇಷನ್ ಬಯೋಗ್ರಫಿ ಕೊಠಡಿ. ಇದು ಆದ ನಂತರ ಕನಕ ದರ್ಬಾರನ್ನು ನೋಡಬಹುದು. ಈಗ ನೀವು ನೋಡ್ತಾ ಇರೋದು ಕನಕ ದರ್ಬಾರ್ನ ದೃಶ್ಯ. ಅಂದರೆ ಅರಮನೆಯ ದರ್ಬಾರ್ ಹೇಗಿರುತ್ತದೆ ಅಂತಂದು ಕಾಗಿನೆಲೆ ಪ್ರಾಧಿಕಾರವು ಆ ರೀತಿ ಈ ದರ್ಬಾರನ್ನು ಸ್ಥಾಪನೆ ಮಾಡಿದ್ದಾರೆ. ಶ್ರೀ ಕನಕದಾಸರ ಮೂಲ ಹೆಸರು ತಿಮ್ಮಪ್ಪ ನಾಯಕ. ಕರ್ನಾಟಕದಲ್ಲಿ 15-16ನೇ ಶತಮಾನಗಳಲ್ಲಿ ಜನಪ್ರಿಯವಾದ ಭಕ್ತಿ ಪಂಥದ ಮುಖ್ಯ ಹರಿದಾಸರಲ್ಲಿ ಒಬ್ಬರು. ದಾಸ ಪರಂಪರೆಯಲ್ಲಿ ಬರುವ 250ಕ್ಕೂ ಹೆಚ್ಚು ದಾಸರಲ್ಲಿ ಕನಕದಾಸರೊಬ್ಬರೇ ಕೆಳಪಂಗಡದ ದಾಸರು. ಹಾಗೆಯೇ ಕನ್ನಡ ಭಾಷೆಯ ಪ್ರಸಿದ್ಧ ಕೀರ್ತನಕಾರರು ಮತ್ತು ಪುರಂದರದಾಸರೊಂದಿಗೆ ಕರ್ನಾಟಕ ಸಂಗೀತದ ಮೂಲಭೂತ ಸಿದ್ಧಾಂತಗಳಿಗೆ ಕಾಣಿಕೆಯನ್ನಿತ್ತವರು. ಕನಕದಾಸರು ಮತ್ತು ಪುರಂದರದಾಸರನ್ನು ಕರ್ನಾಟಕದ ಕೀರ್ತನ ಸಾಹಿತ್ಯದ ಅಶ್ವಿನಿ ದೇವತೆಗಳೆಂದು ಬಣ್ಣಿಸಲಾಗಿದೆ. ತಿಮ್ಮಪ್ಪ ನಾಯಕ ಬಾಲ್ಯದಲ್ಲಿಯೇ ಅಕ್ಷರಾಭ್ಯಾಸ, ಬಂಕಾಪುರದ ಶ್ರೀನಿವಾಸಾಚಾರ್ಯರ ಬಳಿ ವಿದ್ಯಾಭ್ಯಾಸ, ವ್ಯಾಕರಣ, ತರ್ಕಮೀಮಾಂಸೆ, ಸಾಹಿತ್ಯಗಳಲ್ಲಿ ಪಾರಂಗತನಾದನು. ಜೊತೆಗೆ ಕತ್ತಿವರಸೆ, ಕುದುರೆ ಸವಾರಿಯನ್ನು ಕಲಿತು ಕೆಲವು ವರ್ಷಗಳಲ್ಲಿ ಬೀರಪ್ಪ ನಾಯಕ ಮತ್ತು ಬಚ್ಚಮ್ಮ ತೀರಿಕೊಂಡರು.
ತಂದೆಯ ಬಳಿಕ ತಿಮ್ಮಪ್ಪ ನಾಯಕ ತನ್ನ ಕಿರಿವಯಸ್ಸಿನಲ್ಲಿಯೇ ಬಂಕಾಪುರ ಪ್ರಾಂತ್ಯಕ್ಕೆ ದಂಡನಾಯಕನಾದರು. ಕನಕದಾಸರು ದಂಡನಾಯಕರಾಗಿದ್ದ ಕಾಲದಲ್ಲಿ ಯುದ್ಧವೊಂದರಲ್ಲಿ ಸೋತು ಅವರಿಗೆ ವೈರಾಗ್ಯ ಉಂಟಾಗಿ ಹರಿಭಕ್ತರಾದರು. ಈಗ ಸ್ನೇಹಿತರೆ, ಈ ಬಾಡ ಅರಮನೆಗೆ ಬರುವ ಮಾರ್ಗಗಳೆಂದರೆ, ಹುಬ್ಬಳ್ಳಿಯಿಂದ ಬರುವವರು ಶಿಗ್ಗಾವಿಯಿಂದ ಬಾಡ ಗ್ರಾಮಕ್ಕೆ 8 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಅದೇ ರೀತಿ ಹಾವೇರಿ ಕಡೆಯಿಂದ ಬರುವವರು ಬಂಕಾಪುರದಿಂದ ಬಾಡ ಗ್ರಾಮಕ್ಕೆ ಅದು ಕೂಡ 8 ಕಿಲೋಮೀಟರ್ ಡಿಸ್ಟೆನ್ಸನ್ನು ಹೊಂದಿದೆ. ಈ ಅರಮನೆಯನ್ನು ನೋಡುವ ಸಮಯ ಬೆಳಗ್ಗೆ 9:30ರಿಂದ ಸಾಯಂಕಾಲ 6 ಗಂಟೆಯವರೆಗೆ ವಾರದ 7 ದಿನಗಳು ನೋಡಲು ಅವಕಾಶವಿರುತ್ತದೆ. ಸ್ನೇಹಿತರೆ, ಒನ್ ಡೇ ಪಿಕ್ನಿಕ್ ಅಥವಾ ಫ್ಯಾಮಿಲಿ ಮೆಂಬರನ್ನು ಕರೆದುಕೊಂಡು ಬಂದು ಎಂಜಾಯ್ ಮಾಡಲು ಈ ಸ್ಥಳವು ಸೂಕ್ತವಾಗಿದೆ. ಪ್ರಕೃತಿಯ ಮಡಿಯಲ್ಲಿರುವ ಈ ಅರಮನೆಯು ಶುದ್ಧ ಗಾಳಿ, ನೋಡಲು ಚೆಂದ ಮತ್ತು ನಾನು ಮತ್ತು ಡಾಕ್ಟರ್ ಶಂಕರಪ್ಪ ಬಾರ್ಕೇರ್ ಸರ್ ಅವರು ಫುಲ್ ಎಂಜಾಯ್ ಮಾಡಿದ್ದೇವೆ. ನೀವು ಕೂಡ ಬಂದು ಇಲ್ಲಿ ಎಂಜಾಯ್ ಮಾಡಿರಿ. ಈ ಕನಕದಾಸರ ಅರಮನೆಯು ಮಕ್ಕಳಿಗೆ ಆಟವಾಡಲು, ಫ್ಯಾಮಿಲಿ ಮೆಂಬರ್ಸ್ನ ಎಂಜಾಯ್ ಮಾಡಲು ಮತ್ತು ಪ್ರೀ ವೆಡ್ಡಿಂಗ್ ಶೂಟ್ನ ಮಾಡಿಕೊಳ್ಳಲು ಸೂಕ್ತವಾದಂಥ ಸ್ಥಳವಾಗಿದೆ. ಈ ಕನಕದಾಸರ ಅರಮನೆಯನ್ನು ಕಾಗಿನೆಲೆ ಪ್ರಾಧಿಕಾರವು ನಿರ್ಮಾಣ ಮಾಡಿದೆ. ಬನ್ನಿ ಸ್ನೇಹಿತರೆ, ಈಗ ನಾವು ಕನಕ ನಾಯಕ ಅಥವಾ ತಿಮ್ಮಪ್ಪ ನಾಯಕನ ನಿಜವಾದ ಅರಮನೆಯನ್ನು ನೋಡೋಣ. ಈ ಅರಮನೆಯು ಈಗ ಎಲ್ಲ ಬಿದ್ದು ಹೋಗಿದೆ. ಈ ಅರಮನೆಯ ಅವಶೇಷಗಳು ಮಾತ್ರ ಕಾಣುತ್ತವೆ. ಆ ಅವಶೇಷಗಳನ್ನು ನೋಡಿಕೊಂಡು ಬರೋಣ. ಈಗ ನಾವು ಹೋಗ್ತಾ ಇದ್ದೀವಿ ನಿಜವಾದ ಅರಮನೆಯನ್ನು ನೋಡಲು. ಬನ್ನಿ ಸ್ನೇಹಿತರೆ, ನಾವು ನಿಜವಾದ ಅರಮನೆಯು ಹೇಗಿತ್ತು ಎನ್ನುವುದನ್ನು ನೋಡಿಕೊಂಡು ಬರೋಣ. ಈಗ ನಾವು ನೋಡ್ತಾ ಇರೋದು ನಿಜವಾದ ಅರಮನೆಯ ಅವಶೇಷಗಳ ಜಾಗವನ್ನು ನೋಡಿ ಫ್ರೆಂಡ್ಸ್. ನಾವು ನಿಜವಾದ ಅರಮನೆಗೆ ಹೋದಾಗ ಸಾಯಂಕಾಲ 6:30 ಆಗಿತ್ತು. ಆದ ಕಾರಣ ನಾವು ಅರಮನೆಯ ಒಳಗಡೆ ಹೋಗಿ ನೋಡಲು ಆಗಲಿಲ್ಲ. ಹೊರಗಿನಿಂದಲೇ ನಾವು ನೋಡ್ತಾ ಇದ್ದೀವಿ ಫ್ರೆಂಡ್ಸ್. ಈಗ ನೀವು ನೋಡ್ತಾ ಇರೋದು ಕನಕ ಯಾತ್ರಾ ನಿವಾಸ. ಇದು ಕನಕ
ಸರ್ಕಲ್ ಬೇಡ. ಈಗ ನಾವು ಭಕ್ತಕನಕದಾಸ ಅರಮನೆಯನ್ನು ನೋಡಿಕೊಂಡು ಸಿಗ್ಗಾಂವಿ ಕಡೆ ಹೋಗ್ತಾ ಇದ್ದೀವಿ. ಈ ಸಿಗ್ಗಾಂವಿ ಕಡೆ ಹೋಗುವಾಗ ಸಿಗ್ಗಾಂವಿ ಟೆಕ್ಸ್ಟೈಲ್ ಪಾರ್ಕ್ ಬರ್ತದೆ. ಆ ಸಿಗ್ಗಾಂವಿ ಟೆಕ್ಸ್ಟೈಲ್ ಪಾರ್ಕ್ ನೋಡಲು ಹೋಗಿದ್ವಿ. ಆ ಸಮಯ ಭಾಳ ಲೇಟ್ ಆಗಿದ್ದರಿಂದ ನೋಡಲು ಅವಕಾಶ ಸಿಗಲಿಲ್ಲ. ಹೊರಗಿನಿಂದನೇ ಸಿಗ್ಗಾಂವಿ ಟೆಕ್ಸ್ಟೈಲ್ ಪಾರ್ಕನ್ನು ನೋಡಿಕೊಂಡು ಬರ್ತಾ ಇದ್ದೀವಿ. ನಾವು ನೋಡ್ರಿ ಫ್ರೆಂಡ್ಸ್, ಈ ವಿಡಿಯೋದ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.